ಹುಪರಿ ಗ್ರಾಮದ ಕಲ್ಲಪ್ಪನ ಅವಾಡೆ ಜವಾಹರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸನ್ 2024ರಿಂದ 2029ರವರೆಗಿನ ಪಂಚವಾರ್ಷಿಕ ಚುನಾವಣೆಯಲ್ಲಿ ಸಂಚಾಲಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರಿಂದ ಶನಿವಾರ ಸಂಜೆ ನಿಪ್ಪಾಣಿ ತಾಲೂಕಿನ ಅವರ ಸ್ವಗ್ರಾಮ ಬೆಡಕಿಹಾಳದಲ್ಲಿ ಗ್ರಾಮಸ್ಥರು ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಈ ಮೊದಲು ದಿವಂಗತ ಅಶೋಕ್ ನಾರೆಯವರು ಜವಾಹರ್ ಕಾರ್ಖಾನೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದು, ಅವರ ಅವಧಿಯಲ್ಲಿ ಗಡಿಭಾಗದ ಅನೇಕ ನಿರುದ್ಯೋಗಿಗಳಿಗೆ, ರೈತರಿಗೆ ಮತ್ತು ಆರೋಗ್ಯ ವಿಮೆ, ಉದ್ಯೋಗ, ಅಪಘಾತ ವಿಮೆ ಮತ್ತು ಸಕಾಲಕ್ಕೆ ರೈತರ ಕಬ್ಬು ಕಾರ್ಖಾನೆಗೆ ಸಾಗಿಸುವಲ್ಲಿ ಅವರ ಪಾತ್ರ ಮಹತ್ವದ್ದಾಗಿತ್ತು. ಇದನ್ನು ಪರಿಗಣಿಸಿ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷ ಕಲ್ಲಪ್ಪನ ಅವಾಡೆ ಮತ್ತು ಮಾಜಿ ಸಚಿವ ಪ್ರಕಾಶ್ ಅವಾಡೆ, ಈಚಲಕರಂಜಿಯ ಶಾಸಕ ಡಾಕ್ಟರ್ ರಾಹುಲ್ ಅವಾಡೆಯವರ ವಿಶೇಷ ಸಹಕಾರದಿಂದ ಅವರ ಪುತ್ರ ಸುನಿಲ್ ನಾರೆಯವರನ್ನು ಸಂಚಾಲಕರಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಗಡಿಭಾಗದ ಅನ್ನದಾತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸುನಿಲ್ ನಾರೆಯವರನ್ನು ಸಂಚಾಲಕರಾಗಿ ಆಯ್ಕೆ ಮಾಡಿದ್ದರಿಂದ ಅವರ ಅಭಿನಂದನೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.